ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನನೇ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಎಷ್ಟು ವರ್ಷಗಳ ಹಳೆಯದು, ಯಾರು ಕಟ್ಟಿದ್ದು, ಈ ದೇವಸ್ಥಾನಕ್ಕೆ ಇದೇ ಹೆಸರು ಬರಲು ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ ನಮ್ಮ ಜೊತೆ ಚಂಪಕಧಾಮ ಸ್ವಾಮಿ ದರ್ಶನ ಮತ್ತು ಇತಿಹಾಸನ ತಿಳ್ಕೊಳ್ಳೋಣ. ನಾವು ಹೋಗ್ಬೇಕಾದ್ರೆ ತುಂಬ ಮಳೆ ಬರ್ತಾ ಇತ್ತು. ಹೊರಟ್ಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ವಿ. ಮನೆಯಿಂದ ಸ್ವಲ್ಪ ಹತ್ತಿರನೇ ಇದೆ ದೇವಸ್ಥಾನ. ನಾನು ಆವಾಗಲೇ ಹೇಳ್ದಾಗೆ ಈ ದೇವಸ್ಥಾನ ಕ್ರಿಸ್ತ ಶಕ 12ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಈ ದೇವಸ್ಥಾನ ಇದು ಚೋಳರ ಕಾಲದ್ದು ಅಂತಲೂ ಇತಿಹಾಸ ಇದೆ. ಈ ದೇವಸ್ಥಾನ ಕೆಳಗಡೆ ಅಲ್ಲ, ಮೇಲೇನೂ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಶಿಲ್ಪಗಳನ್ನ ನೋಡಿ, ಎಲ್ಲ ಒಂದೊಂದೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ಹಾಕಿರೋ ಬಣ್ಣ ಆಗಲಿ, ಅದು ಕೊಟ್ಟಿರೋ ರೂಪ ಆಗಲಿ ತುಂಬ ಚೆನ್ನಾಗಿದೆ. ದೇವಸ್ಥಾನ ಒಳಗಡೆ ಹೊರಗಡೆ ಈ ದೇವಸ್ಥಾನ ಈ ಹೆಸರು ಬರಲು ಏನಪ್ಪ ಕಾರಣ ಅಂತ ಅಂದರೆ, ಆಗಿನ ಕಾಲದಲ್ಲಿ ಆ ಜಾಗದಲ್ಲಿ ಚಂಪಕ ಅಂದರೆ ಸಂಪಿಗೆ ಹೂ ಮರಗಳನ್ನ ತುಂಬ ಬೆಳೀತಾ ಇದ್ರಂತೆ. ಆ ಬೆಳೆದಿರೋ ಹೂಗಳಿಂದ ಸ್ವಾಮಿನ ಪೂಜೆ ಮಾಡ್ತಾಯಿದ್ರು ಅಲ್ಲಿನ ಸ್ಥಳೀಯರು. ಹಾಗಾಗಿ ಹಂಗೆ ಒಬ್ಬರಿಂದ ಒಬ್ಬರಿಗೆ ಬರ್ತಾ 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 ಆ ದೇವಸ್ಥಾನಕ್ಕೆ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತ ಹೆಸರಿಡಲಾಗಿದೆ. ಇವತ್ತು ಶನಿವಾರ ಆಗಿತ್ತು, ನಾವು ಹೋಗಿದ್ದ ದಿನ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ನಾನಿದು 2ನೇ ಸಲನೋ 3ನೇ ಸಲನೋ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ಇವತ್ತಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ದೇವಸ್ಥಾನದಿಂದ ಆಚೆ ಬರೋಕ್ಕೆ ಮನಸ್ಸೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಕಾಯಿ ಹೂವು ಎಲ್ಲ ಇಸ್ಕೊಂಡು ಬಂದ್ವಿ. ನೋಡಿ ಅಲಂಕಾರ ನಿಮಗೆ ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡೋ ಹಾಗಿರಲಿಲ್ಲ, ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಯಾರು ಬರೋಕ್ಕಾಗಲ್ಲ ಈ ದೇವಸ್ಥಾನಕ್ಕೆ, ತುಂಬ ದೂರ ಇದ್ದೀರಾ, ಅವರು ಇಲ್ಲಿಂದನೇ ದೇವ್ರನ್ನ ನೋಡಿ ಆಶೀರ್ವಾದ ಪಡ್ಕೊಳ್ಳಿ. ಭಜನೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಮಳೆ ಕಮ್ಮಿ ಆಗಿತ್ತು. ತೇರೆಲ್ಲ ಇದೆ. ಇದು ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಇಲ್ಲಿ 10ನೇ ತಾರೀಕು ಅನಿಸುತ್ತೆ, ಮಾರ್ಚ್ 10ನೇ ತಾರೀಕು ಜಾತ್ರೆ ಆಗುತ್ತೆ. ಒಂದ್ಸಲನೂ ಬಂದಿಲ್ಲ, ಬಂದು ನೋಡಬೇಕು. ಮಕ್ಕಳು ಐಸ್ ಕ್ರೀಮ್ ತೆಗೆಸ್ಕೊಂಡ್ರು. ಮಳೆ ಬೇಡ ಅಂದ್ರೂ ಐಸ್ ಕ್ರೀಮ್ ಕೇಳ್ತಾಯಿದ್ರು ಅಂತ ಅವ್ರು ಚಿಕ್ಕಿ ಐಸ್ ಕ್ರೀಮ್ ತಕ್ಕೊಟ್ಲು. ನಾನು ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ನಮಗೆ ಜೋಳ ಇಷ್ಟ ಅಂತ ಜೋಳ ತಗೊಂಡ್ವಿ. ದೇವಸ್ಥಾನ ಎದುರುಗಡೆ ಈ ಥರ ಇಟ್ಕೊಂಡಿರ್ತಾರೆ ಜೋಳ, ಅದು ಇದು ಎಲ್ಲ. ಜೋಳ ಚೆನ್ನಾಗಿದೆಯಾ? ಇಲ್ಲ ಅಣ್ಣ, ಜೋಳ ಚೆನ್ನಾಗಿದೆಯಾ? ಅದು ಇದು ನೆಕ್ಸ್ಟ್ ಡೇ ಭಾನುವಾರ ಆ ಮೇಲ್ಗಡೆ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಮನೆಯವರು, ನಾನು, ನನ್ನ ತಂಗಿ, ಮಕ್ಕಳೆಲ್ಲ ಮತ್ತೆ ಬಂದ್ವಿ. ಮೇಲ್ಗಡೆ ದೇವಸ್ಥಾನ ನೋಡಿರಲಿಲ್ಲ ನಾನು. ಕೆಳಗಡೆ ದೇವಸ್ಥಾನಕ್ಕೆ ಒಂದು 2-3 ಸಲ ಬಂದಿದ್ದೆ.
ಆದರೆ ಮೇಲ್ಗಡೆ ದೇವಸ್ಥಾನ ನೋಡಿರಲಿಲ್ಲ, ಅದನ್ನು ನೋಡಲೇಬೇಕು. ಜೊತೆಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ, ಯಾರ್ಯಾರು ಬರೋಕ್ಕಾಗಲ್ಲ ಅವ್ರಿಗೆ ತೋರಿಸ್ದಂಗೂ ಆಗುತ್ತೆ ಅಂತ ಹೇಳಿ ಬಂದ್ವಿ. ಇದು ದೇವಸ್ಥಾನದ ಒಳಗೆ ಹೋಗೋಕ್ಕೆ, ಇದ್ರ ಪಕ್ಕದಲ್ಲೇ ಮೇಲೋಗೋಕ್ಕೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಮೆಟ್ಲು ಇದೆ. ಮೆಟ್ಲು ಫಸ್ಟಲ್ಲೇ ಗಣಪತಿ ದೇವಸ್ಥಾನ. ಫಸ್ಟು ಗಣಪತಿಗೆ ಕೈ ಮುಕ್ಕೊಂಡು ಮೇಲೆ ಹತ್ತಬೇಕು. ತುಂಬ ಮಂಗಗಳಿದ್ವು ಇಲ್ಲಿ. ಏನು ಅಂದರೆ ಎಲ್ಲ ಮೆಟ್ಲುಗಳಿಗೂ ಕುಂಕುಮ ಅರ್ಶಿನ ಕುಂಕುಮ ಹೂವು ಇಟ್ಕೊಂಡು ಬಂದಿದ್ದರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಇಷ್ಟ ಆಯಿತು. 1-2 ಮೆಟ್ಲಲ್ಲ, ಪ್ರತಿಯೊಂದು ಮೆಟ್ಲಿಗೂ ಇಟ್ಟಿದ್ದರು. ದೇವಸ್ಥಾನದ ಮುಂದ್ಗಡೆ ಹೇಗಿದೆ ಗೋಪುರ, ಹಿಂದೆನೂ ಅದೇ ಥರ ತುಂಬ ಚೆನ್ನಾಗಿದೆ ಗೋಪುರ ಎಲ್ಲ. ಇದು ಯಾವ ಥರ ಅಂದರೆ ತಮಿಳ್ನಾಡು ಸ್ಟೈಲ್ ಕಡೆ ಇರುತ್ತಲ್ಲ, ಆ ಥರ ಸ್ಟೈಲಲ್ಲಿದೆ ಇದು ಗೋಪುರ. ಚೆನ್ನಾಗಿತ್ತು. ತುಂಬ ಜನನೂ ಇದ್ದರು ಇವತ್ತು. ಭಾನುವಾರ ಅಲ್ವಾ, ರಜಾ ಸಿಕ್ಕೋರು, ರಜಾ ಇರೋರು, ಮಕ್ಕಳನ್ನ ಕರ್ಕೊಂಡು, ವಯಸ್ಸಾದವರು. ಇಲ್ಲಿ ಬರೀ ಕನ್ನಡದವರೇ ಅಂತ ಅಲ್ಲ, ಬೇರೆ ಭಾಷೆಯವ್ರೂ ಸಹ, ಮರಾಠೀಸು ಸಹ ಬರ್ತಾರೆ ಈ ದೇವಸ್ಥಾನದಲ್ಲಿ. ನಾನು ಮರಾಠಿ ಜನಗಳನ್ನೂ ತುಂಬ ನೋಡಿದೆ. ಮೇಲ್ಗಡೆ ಒಳಗಡೆ ದೇವಸ್ಥಾನಕ್ಕೆ ಅಲೋ ಇರಲಿಲ್ಲ, ಫೋಟೋ ವೀಡಿಯೋಸು. ಹಾಗಾಗಿ ಸುಮ್ಮನೆ ದೇವಸ್ಥಾನದ ಒಳಗಡೆನೇ ಹೋಗಿ ಬಂದ್ವಿ. ಈ ಬೆಟ್ಟ ಒಂಥರ ಓವೆಲ್ ಶೇಪಲ್ಲಿದೆ. ಈ ಕಡೆನೂ ಜಾಗ, ದೇವಸ್ಥಾನ ಸೆಂಟ್ರಲ್ಲಿದೆ, ಈ ಕಡೆನೂ ಅಷ್ಟು ದೂರ ಹೋಗ್ಬೋದು, ಆ ಕಡೆ ರೈಟ್ ಸೈಡ್ಗೂ ತುಂಬ ದೂರ ಹೋಗ್ಬೋದು. ಇಲ್ಲಿ ನಿಂತ್ಕೊಂಡ್ರೆ ಇನ್ನು ಮುಂದೆ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡ್ರೆ ಅರ್ಧ ಬನ್ನೇರುಘಟ್ಟ, ಫುಲ್ ಬನ್ನೇರುಘಟ್ಟನೇ ಕಾಣಿಸುತ್ತೆ. ಚೆನ್ನಾಗಿದೆ ದೇವಸ್ಥಾನ. ಒಂದು ಸಲ ಬಂದು ನೋಡ್ಕೊಂಡೋಗಿ. ಏನಪ್ಪ ಅಂದರೆ ನೆಮ್ಮದಿ, ಮನುಷ್ಯಂಗೆ ಬೇಕಾಗಿರೋದೇ ನೆಮ್ಮದಿ. ಒಂದೊತ್ತು ಊಟ ಇಲ್ಲ ಅಂದ್ರೂ ನೆಮ್ಮದಿ ಇರಬೇಕು. ಆ ನೆಮ್ಮದಿ ಎಲ್ಲೂ ಇರಲ್ಲ, ನಮ್ಮಲ್ಲೇ ಇರುತ್ತೆ. ಅದನ್ನು ಹುಡುಕ್ಬೇಕಷ್ಟೇ ನಾವು. ಹುಡುಕ್ದಂಗೆ ನಮ್ಮಲ್ಲೇ ಇರುತ್ತೆ, ನಾವು ಅದನ್ನು ಅನುಭವಿಸ್ಬೇಕು. ಇಷ್ಟೇ ಜೀವನ. ನಾನು ಏನೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸಬ್ಸ್ಕ್ರೈಬರ್ ತುಂಬ ಕಮ್ಮಿ ಇದ್ದಾರೆ, ಬೇಜಾರಾಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಅಲ್ಲೇ ಅಲ್ವಾ, ಆರಂಭ ಆಗದೆ ಒಂದು ಸೋಲಿಂದ. ಅದನ್ನು ಅನುಭವಿಸ್ಬೇಕು ನಾವು. ಈ ದೇವಸ್ಥಾನ ಮತ್ತೆ ಈ ಕಡೆ ಬ್ಯಾಕ್ ಸೈಡಲ್ಲಿ ಇಳಿದು ಹೋದರೆ ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ಇನ್ನೊಂದು ಸಲ ಹೋಗಿ ಬರಬೇಕು. ಚೆನ್ನಾಗಿದೆ ವೆದರು, ಮೋಡ, ಗಾಳಿ, ತಂಪಾದ ಗಾಳಿ, ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನ್ನ ಮಕ್ಕಳಿಗೆ ಆಚೆ ಬರಬೇಕು ಅಂದರೆ ತುಂಬ ಇಷ್ಟ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.